ಇನ್ನು ಚನ್ನಪಟ್ಟಣ ಬೈ ಎಲೆಕ್ಷನ್ ಹೊತ್ತಲೇ ನೇಮ್ ಚೇಂಜ್ ನ ಒಂದು ವಾರ್ ನಡೀತಾ ಇದೆ. ರಾಮನಗರ ಹೆಸರು ಬದಲಾವಣೆಗೆ ಈಗ ಕಾಂಗ್ರೆಸ್ ರಣತಂತ್ರವನ್ನ ರೂಪಿಸ್ತಾ ಇದೆ. ರಾಮನಗರ ಜಿಲ್ಲೆ ಹೆಸರು ಬದಲಾವಣೆ ಬಗ್ಗೆ ಸಿಎಂಗೆ ಮನವಿ ಮಾಡಿರೋದಾಗಿ ಈಗಾಗಲೇ ತಿಳಿಸಿದ್ದಾರೆ. ರಾಮನಗರ ಕನಕಪುರ ಮೆಡಿಕಲ್ ಕಾಲೇಜು ಹೆಸರು ಕೂಡ ಬದಲಾವಣೆಗೆ ಮನವಿ ಮಾಡಲಾಗಿದೆ. ರಾಮನಗರ ಜಿಲ್ಲೆ ಹೆಸರು ಬದಲಾವಣೆ ಸೇರಿದಂತೆ ಕ್ಷೇತ್ರದ ಬಗ್ಗೆಯೂ ಕೂಡ ಚರ್ಚೆಗಳು ನಡೀತಾ ಇವೆ. ಹೆಸರು ಬದಲಾವಣೆ ಮನವಿಗೆ ಕಾಂಗ್ರೆಸ್ನ 12 ಶಾಸಕರು ಕೂಡ ಈಗಾಗಲೇ ಸಹಿ ಹಾಕಿದ್ದಾರೆ. ಡಿಕೆ ಸುರೇಶ್, ಉಸ್ತುವಾರಿ ಸಚಿವ ರಾಮಲಿಂಗಾರೆಡ್ಡಿ ಇವರೆಲ್ಲ ಸೇರಿದಂತೆ ಜೊತೆಗೆ ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಇವರೆಲ್ಲ ಸೇರಿ 12 ಜನ ಶಾಸಕರು ಈಗ ಸಹಿ ಮಾಡಿದ್ದಾರೆ. ಸೊ ಚನ್ನಪಟ್ಟಣ ಬೈ ಎಲೆಕ್ಷನ್ ಹೊತ್ತಲೇ ಇದು ನಡೀತಾ ಇರುವಂಥದ್ದು. ಈಗ ಮತ್ತಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಯಾಕೆ ರಾಮನಗರ ಜಿಲ್ಲೆಯನ್ನ ಹೆಸರು ಚೇಂಜ್ ಯಾಕೆ ಮಾಡಬೇಕು ಅನ್ನುವಂಥದ್ದು ಪ್ರಶ್ನೆ. ಹೆಸರು ಚೇಂಜ್ ಮಾಡಿ ಅದು ಕೂಡ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಹೇಳಿ ಮರುನಾಮಕರಣ ಮಾಡಬೇಕು ಅನ್ನುವಂಥದ್ರ ಬಗ್ಗೆನೂ ಕೂಡ ಚಿಂತನೆಗಳಿವೆ. ಇದರ ಬಗ್ಗೆ ಡಿಕೆ ಶಿವಕುಮಾರ್ ಅವರು ಸ್ವತಃ ಸಿಎಂ ಅವರಿಗೆ ಮನವಿಯನ್ನು ಸಲ್ಲಿಸಿರುವಂಥದ್ದು. 12 ಶಾಸಕರ ಒಂದು ಸಹಿ ಇರುವಂತಹ ಪತ್ರವನ್ನ ಕೂಡ ಕೊಟ್ಟಿದ್ದಾರೆ ಸಿಎಂಗೆ. ಸೊ ರಾಮನಗರ ಜಿಲ್ಲೆಯನ್ನ ಯಾಕೆ ಬೆಂಗಳೂರು ದಕ್ಷಿಣ ಜಿಲ್ಲೆಯಾಗಿ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳಿವೆ. ರಾಮನಗರ ಬದಲು ಬೆಂಗಳೂರು ದಕ್ಷಿಣ ಅಂತ ಹೇಳಿ ಹೆಸರು ಇಡಬೇಕು ಅನ್ನುವಂಥದ್ರ ಬಗ್ಗೆ ಈಗ ಇರುವಂತಹ ಕೇಳಿ ಬರ್ತಾ ಇರುವಂತಹ ಆಗ್ರಹ. ರಾಮನಗರ ಹೆಸರು ಬದಲಿಸೋದಕ್ಕೆ ಸಿಎಂಗೆ ಆಗ್ರಹ ಮಾಡಿದೀವಿ ಅಂತ ಹೇಳಿ ಈಗಾಗಲೇ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಮಾತಾಡಿದ್ದಾರೆ. ಡಿಕೆ ಶಿವಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಮನವಿಗೆ ಸಿಎಂ ಕೂಡ ಸಹಮತವನ್ನ ವ್ಯಕ್ತಪಡಿಸಿದ್ದಾರೆ. ಮೊದಲು ಬೆಂಗಳೂರು ಜಿಲ್ಲೆಗೇನೆ ರಾಮನಗರ ಕೂಡ ಸೇರ್ಕೊಂಡಿತ್ತು. ಅದಾದ ನಂತರ ಮತ್ತೆ ರಾಮನಗರನೇ ಸಪರೇಟ್ ಆಗಿ ಒಂದು ಜಿಲ್ಲೆಯನ್ನಾಗಿ ಮಾಡಲಾಗಿದೆ. ಸೊ ಈಗ ರಾಮನಗರವು ಕೂಡ ಒಂದು ಸಪರೇಟ್ ಆಗಿರುವಂತಹ ಜಿಲ್ಲೆ, ಅದಕ್ಕೆ ಸೇರಿದಂತಹ ಒಂದಷ್ಟು 4-5 ತಾಲೂಕುಗಳಿವೆ. ಬಟ್ ಈಗ ಆ ರಾಮನಗರ ಅನ್ನುವಂಥ ಒಂದು ಹೆಸರನ್ನೇ, ರಾಮನಗರ ತಾಲೂಕನ್ನ ಉಳಿಸ್ಕೊಂಡು ಬಟ್ ರಾಮನಗರ ಜಿಲ್ಲೆಯ ಹೆಸರನ್ನ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಹೇಳಿ ಮಾಡೋದು. ಬಟ್ ರಾಮನಗರನೇ ಕೇಂದ್ರ ಕಚೇರಿ ಆಗಿರುತ್ತೆ ಈ ಜಿಲ್ಲೆಗೆ. ರಾಮನಗರ, ಮಾಗಡಿ, ಕನಕಪುರ, ಚನ್ನಪಟ್ಟಣ, ಹಾರೋಹಳ್ಳಿ ಇವೆಲ್ಲವೂ ಕೂಡ ಸೇರುತ್ತೆ. ಬಟ್ ಅದನ್ನ ಬೆಂಗಳೂರು ದಕ್ಷಿಣ ಅಂತ ಹೇಳಿ ಕರೆಯೋದಕ್ಕೆ ಈಗ ಮನವಿಯನ್ನು ಮಾಡಿದ್ದಾರೆ. ಡಿಕೆ ಶಿವಕುಮಾರ್ ಏನು ಹೇಳಿದ್ದಾರೆ ಕೇಳೋಣ. ನಾವು ಈ ಸಂದರ್ಭದಲ್ಲಿ ನಮ್ಮ ಏನು ಒಂದು ಹೆಸರಿತ್ತು ಆ ಹೆಸರನ್ನ ಉಳಿಸ್ಕೊಳ್ಬೇಕು ಅಂತೇಳಿ ನಮ್ಮ ಜಿಲ್ಲೆಯ ಎಲ್ಲ ನಾಯಕರುಗಳೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ಇವತ್ತು ಮುಖ್ಯಮಂತ್ರಿಗಳಿಗೆ ಅವರು ಒಂದು ರೆಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ. ನನ್ನ ಮುಖಂಡತ್ವದಲ್ಲಿ ಹೋಗಿ ರೆಪ್ರೆಸೆಂಟೇಷನ್ನ ನಮ್ಮ ರಾಮನಗರದ, ಚನ್ನಪಟ್ಟಣ, ಮಾಗಡಿ, ಕನಕಪುರದವರು ಎಲ್ಲ ಸೇರಿ ಕೊಟ್ಟಿದ್ದಾರೆ. ರಾಮನಗರದಲ್ಲಿ ಹೆಡ್ ಕ್ವಾರ್ಟರ್ಸ್ ಇಲ್ಲಿ ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾಡಬೇಕು ಅಂತ ಹೇಳಿದ್ದಾರೆ. ಯಾಕೆಂದರೆ ಮುಂದಕ್ಕೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಅದು ಬೆಳೆದ್ರೆ ಮುಂದಕ್ಕೆ ಅದು ಮಾಗಡಿಗೆ, ಚನ್ನಪಟ್ಟಣಕ್ಕೆ, ರಾಮನಗರಕ್ಕೆ, ಕನಕಪುರಕ್ಕೆಲ್ಲ ಅನುಕೂಲ ಆಗ್ತದೆ. ಆಮೇಲೆ ಮುಂದಕ್ಕೆ ಮೈಸೂರವರೆಗೂ ಕೂಡ ಬೆಳೀಲಿಕ್ಕೆ ಬೇಕಾದಷ್ಟು ಇಂಡಸ್ಟ್ರೀಸು, ಅಭಿವೃದ್ಧಿ, ಅವರ ಆಸ್ತಿ ಮೌಲ್ಯಗಳು ಎಲ್ಲ ಜಾಸ್ತಿ ಆಗಲಿಕ್ಕೆ ಎಲ್ಲ ಅನುಕೂಲ ಆಗ್ತದೆ. ಏಕೆಂದರೆ ಒಂದು ಕಡೆ ಈ ಕಡೆ ಜಾಸ್ತಿ ಮುಂದಕ್ಕೆ ಹೋದರೆ ಈ ಕಡೆ ಆಂಧ್ರ ಬರ್ತದೆ, ಇನ್ನೊಂದು ಕಡೆ ಹೋದರೆ ತಮಿಳ್ನಾಡು ಬರ್ತದೆ. ಈ ದೃಷ್ಟಿಯಿಂದ ಈ ನಮ್ಗೆ ಉಳ್ಕೊಂಡಿರೋದು ತುಮಕೂರು ರೋಡ್ ಒಂದೇ, ತುಮಕೂರು ರೋಡು, ಬಳ್ಳಾರಿ ರೋಡು ಆ ಕಡೆ ಒಂದೇ. ಸೊ ಅದಕ್ಕೆ ನಾವೆಲ್ಲ ಸೇರಿ ನಮ್ಮ ಹೆಸರು ಏನಿತ್ತು ಆ ಹೆಸರನ್ನ ಉಳಿಸ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಮುಖ್ಯಮಂತ್ರಿಗಳು ಸದ್ಯದಲ್ಲಿ ಯಾವ್ಯಾವ ಕ್ಷೇತ್ರಗಳು ನೀವು ಹೊಸ ಜಿಲ್ಲೆ ಪ್ರಸ್ತಾವನೆಗೆ ಹೊಸ ಜಿಲ್ಲೆ ಇಲ್ಲ, ನಾವು ಹೊಸ ಜಿಲ್ಲೆ ಮಾಡ್ತಾ ಇಲ್ಲ, ಇರೋ ಜಿಲ್ಲೆನೇ. ಹೊಸ ಜಿಲ್ಲೆ ಮಾಡೋಕ್ಕೆ ಹೋಗ್ತಾ ಇಲ್ಲ, ಇರೋ ಜಿಲ್ಲೆನೇ ನಾವು ರಾಮನಗರ, ಚನ್ನಪಟ್ಟಣ, ಕನಕಪುರ, ಮಾಗಡಿ, ಹಾರೋಹಳ್ಳಿ ಈಗಿರೋಂಥ 5 ತಾಲೂಕುಗಳು ಇದು ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾಡಬೇಕು ಅಂತೇಳಿ ನಾವು ನಮ್ಮ ಎಲ್ಲ ನಾಯಕರುಗಳು ಪ್ರಸ್ತಾವನೆಯನ್ನು ಕೊಟ್ಟಿದ್ದಾರೆ. ನಾವು ಈ ಸಂದರ್ಭದಲ್ಲಿ ನಮ್ಮ ಡಿಕೆ ಶಿವಕುಮಾರ್ ಅವರ ಮಾತುಗಳು. ಮನೆ ಒಂದು ಸಭೆ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ನಾವು ಪ್ರತಿನಿಧಿ ಅನಿಲ್ ಈಗ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಜೊತೆಗೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಪ್ರಮೋದ್ ಶಾಸ್ತ್ರಿ ಕೂಡ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಅವ್ರ ಜೊತೆಗೂ ಕೂಡ ಮಾತಾಡೋಣ. ಮೊದಲಿಗೆ ಅನಿಲ್, ಇವತ್ತು ನಡೆದಂಥ ಒಂದು ಸಭೆಯಲ್ಲಿ ಪ್ರಮುಖವಾಗಿ ಯಾವ ವಿಚಾರ ಇದರಲ್ಲಿ ಚರ್ಚೆ ಆಗಿರುವಂಥದ್ದು? ಈಗಷ್ಟೇ ಡಿಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ರು ರಾಮನಗರನ ಬೆಂಗಳೂರು ದಕ್ಷಿಣ ಮಾಡಬೇಕು ಅನ್ನುವಂಥದ್ರ ಬಗ್ಗೆ. ಸೊ ಏನೆಲ್ಲ ವಿಚಾರಗಳು ಇದರಲ್ಲಿ ಚರ್ಚೆಗೆ ಬಂದಿದೆ, ಯಾಕೆ ಮಾಡಬೇಕು ಅನ್ನುವಂಥ ಒಂದು ವಿಚಾರ, ಸೊ ಯಾರೆಲ್ಲ ಇದಕ್ಕೆ ಸಹಮತವನ್ನು ವ್ಯಕ್ತಪಡಿಸಿದ್ದಾರೆ, ಓವರ್ ಆಲ್ ಆಗಿ ಸಭೆಯಲ್ಲಿ ಏನಾಯಿತು ಅನಿಲ್ ಇವತ್ತು?
ರೆಹಮಾನ್, ರಾಮನಗರವನ್ನ ಬೆಂಗಳೂರಿಗೆ ಸೇರಿಸಬೇಕು ಅನ್ನೋ ಕೂಗು ಬಹಳ ದಿನಗಳಿಂದ ಕೂಡ ಕೇಳಿ ಬರ್ತಾ ಇತ್ತು. ಇವತ್ತು ಅಂದ್ರೆ DCM DK ಶಿವಕುಮಾರ್ ಅವರ ನೇತೃತ್ವದಲ್ಲಿ 12 ಜನರ ನಿಯೋಗ ಇವತ್ತು ಸಿಎಂನ ಭೇಟಿ ಮಾಡಿದೆ. ವಿಧಾನಸೌಧದಲ್ಲಿ ಭೇಟಿ ಮಾಡಿ ಒಂದು ಮನವಿಯನ್ನು ಕೂಡ ಕೊಟ್ಟಿರುವಂತದ್ದು. ಅಂದ್ರೆ ಪ್ರಮುಖವಾಗಿ 2007ರಲ್ಲಿ ರಾಮನಗರ ಬೆಂಗಳೂರು ಭಾಗಕ್ಕೆ ಸೇರಿತ್ತು. ಕಾರಣಾಂತರಗಳಿಂದ ಅದನ್ನ ಈಗ ಸಪರೇಟ್ ಮಾಡಲಾಗಿತ್ತು. ಈಗ ಮತ್ತೆ ರಾಮನಗರವನ್ನ ಬೆಂಗಳೂರಿಗೆ ಸೇರಿಸಬೇಕು ಅನ್ನೋ ಕೂಗು ಹೆಚ್ಚಾಗಿರುವಂತದ್ದು. ರಾಮನಗರ ಜಿಲ್ಲೆ ಹೆಡ್ ಕ್ವಾರ್ಟರ್ಸ್ ಏನಿದೆ ಅದು ಹಾಗೆ ಮುಂದುವರುತ್ತೆ. ಅದನ್ನ ಬೆಂಗಳೂರು ದಕ್ಷಿಣ ಭಾಗಕ್ಕೆ ಸೇರಿಸಿಕೊಳ್ಬೇಕು ಅನ್ನೋ ಮನವಿಯನ್ನ ಈಗ 12 ಜನರ ನಿಯೋಗ ಸಿಎಂ ಬಳಿಯನ್ನ ಇಟ್ಟಿರುವಂತದ್ದು. ಸದ್ಯಕ್ಕೆ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದಂತಹ DCM DK ಶಿವಕುಮಾರ್ ಅವರು ನನ್ನ ನೇತೃತ್ವದಲ್ಲಿ ಈಗ ಒಂದು ಮನವಿಯನ್ನು ಕೂಡ ಕೊಡಲಾಗಿದೆ. ಸಿಎಂ ಕೂಡ ಸಮಾಧಾನ ವ್ಯಕ್ತಪಡಿಸಿದ್ದಾರೆ, ಪಾಸಿಟಿವ್ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಎಲ್ಲ ಒಂದು ಸಚಿವ ಸಂಪುಟದಲ್ಲಿ ಇಟ್ಟು ಈ ಬಗ್ಗೆ ಒಂದು ಚರ್ಚೆನ ಕೂಡ ಮಾಡಲಾಗುತ್ತೆ. ಸಚಿವ ಸಂಪುಟದಲ್ಲಿ ಎಲ್ಲ ಗ್ರೀನ್ ಸಿಗ್ನಲ್ ಸಿಕ್ಕಿದ್ರೆ ರಾಮನಗರವನ್ನ ಬೆಂಗಳೂರಿಗೆ ಸೇರ್ಪಡೆ ಆಗುವಂತದ್ದು ಬಹುತೇಕ ಖಚಿತ ಅನ್ನೋ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿರುವಂತದ್ದು. ಅಂದ್ರೆ ಈ ಪ್ರಮುಖವಾಗಿ 5 ತಾಲೂಕುಗಳನ್ನ ಬೆಂಗಳೂರಿಗೆ ಸೇರ್ಪಡೆ ಆಗುವಂತ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿರುವಂತದ್ದು. ಬೆಂಗಳೂರು ದಕ್ಷಿಣ ಭಾಗಕ್ಕೆ ಈಗ ಕನಕಪುರ ಮತ್ತೆ ಚನ್ನಪಟ್ಟಣ ಮತ್ತೆ ಹಾರೋಳಿ ಸೇರಿದಂತೆ ಒಟ್ಟು 5 ತಾಲೂಕುಗಳು ಸೇರ್ಪಡೆ ಆಗುತ್ತೆ ಅದು ಗ್ರೀನ್ ಸಿಗ್ನಲ್ ಕೊಟ್ಟಂತ ಸಂದರ್ಭದಲ್ಲಿ. ಹೀಗಾಗಿ ಬಹಳ ದಿನಗಳಿಂದಲೂ ಕೂಡ ಸಾಕಷ್ಟು ಚರ್ಚೆ ಕೂಡ ಕೇಳಿ ಬರ್ತಾ ಇತ್ತು. ಹೀಗಾಗಿ DCM DK ಶಿವಕುಮಾರ್ ಅವರು ಕೂಡ ಈ ಬಗ್ಗೆ ಅಧಿಕೃತವಾಗಿ ಮಾಹಿತಿಯನ್ನು ಕೂಡ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಕ್ಯಾಬಿನೆಟ್ ನಲ್ಲಿ ಒಂದು ಅಂತಿಮ ಅನುಮೋದನೆ ಸಿಕ್ಕ ಬಳಿಕ ರಾಮನಗರವನ್ನ ಕಂಪ್ಲೀಟ್ ಆಗಿ ಈಗ ಬೆಂಗಳೂರಿಗೆ ಸೇರ್ಪಡೆ ಆಗುವಂತ ಎಲ್ಲ ಮಾತುಕತೆಗಳು ಕೂಡ ಈಗಾಗಲೇ ನಡೆತಾ ಇರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ನೀವು ಕೂಡ ಇವತ್ತು ಭೇಟಿಯನ್ನ ಕೂಡ ಮಾಡಿ ಸಿಎಂ ಬಳಿ ಒಂದು ಮನವಿಯನ್ನು ಕೂಡ ಕೊಟ್ಟಿದ್ದಾರೆ. ಆಡಳಿತಾತ್ಮಕ ದೃಷ್ಟಿಯಾಗಿ ಮತ್ತೆ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಒಂದು ಇಂಪ್ರೂವ್ಮೆಂಟ್ ಮಾಡೋದಕ್ಕೆ ಈಗ ಅನುಕೂಲ ಆಗುತ್ತೆ. ಈ ಒಂದು ಸರ್ಕಾರ ಏನಾದರೂ ಅನುಮತಿಯನ್ನು ಕೊಟ್ಟಂತ ಸಂದರ್ಭ ಜೊತೆಗೆ ಈಗ ಈ ಒಂದು ಪಕ್ಕದಲ್ಲೇ ಇರುವಂತಹ ಒಂದು ಆಂಧ್ರ ಮತ್ತು ತಮಿಳುನಾಡು ಕೂಡ ಒಂದು ವ್ಯವಹಾರ ಮಾಡೋದಕ್ಕೆ ಉತ್ತಮ ರೀತಿಯಲ್ಲಿ ಅನುಕೂಲ ಆಗುತ್ತೆ. ಹೀಗಾಗಿ ರಾಮನಗರದ ಸೇರಿದಂತೆ 5 ಜಿಲ್ಲೆಗಳನ್ನ ಬೆಂಗಳೂರಿಗೆ ಸೇರ್ಪಡೆ ಆಗೋದಕ್ಕೆ ಈಗ ಮನವಿನ ಕೂಡ ಕೊಟ್ಟಿರುವಂತದ್ದು. ಕ್ಯಾಬಿನೆಟ್ ಅಲ್ಲಿ ಅನುಮತಿ ಕೊಟ್ಟಂತ ಸಂದರ್ಭದಲ್ಲಿ ಬೆಂಗಳೂರಿಗೆ ಸೇರ್ಪಡೆ ಆಗುತ್ತೆ ಅಂತ ಮಾಹಿತಿ ಕೂಡ ಲಭ್ಯ ಆಗ್ತಾ ಇರುವಂತದ್ದು. ರೆಹಮಾನ್, ಓಕೆ, ಅನಿಲ್ ಹೋಲ್ಡ್ ಮಾಡಿ. ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಪ್ರಮೋದ್ ಕೂಡ ಜಾಯ್ನ್ ಆಗಿದ್ದಾರೆ, ಮಾತಾಡೋಣ. ಪ್ರಮೋದ್, ಈ ವಿಚಾರವನ್ನ ನಾವು ಹೇಗೆ ಇದನ್ನ ನೋಡಬಹುದು ಅಂತ ಹೇಳಿ, ಒಂದು DK ಶಿವಕುಮಾರ್ ಅವರೇ ಹೇಳೋ ಹಾಗೆ ಇದು ಅಭಿವೃದ್ಧಿ ದೃಷ್ಟಿಯಿಂದ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅನ್ನುವಂಥ ಒಂದು ಮಾತುಗಳನ್ನ ಅವ್ರು ಹೇಳ್ತಾ ಇದ್ದಾರೆ. ಬಟ್ ಇದು ಕೇವಲ ಅಭಿವೃದ್ಧಿ ದೃಷ್ಟಿಯಿಂದ ಮಾತ್ರ, ಹೆಸರು ಬದಲಾವಣೆ ಆದ ತಕ್ಷಣ ಆಗುವಂತಹ ಬದಲಾವಣೆಗಳೇನು, ಹಾಗೆ ಪೊಲಿಟಿಕಲಿ ಇದನ್ನ ಯಾವ ರೀತಿಯಾಗಿ ನೋಡಬಹುದು, ಇದನ್ನ ಯಾವ ರೀತಿ ವಿಶ್ಲೇಷಿಸಬಹುದು, ಹಿಡನ್ ಅಜೆಂಡಾ ಏನಾದರೂ ಇದರಲ್ಲಿ ಕಾಣಿಸ್ತಾ ಇದೆಯಾ ಅಂತ ಹೇಳಿ ಪ್ರಮೋದ್? ರೆಹಮಾನ್, 2 ವಿಚಾರ ಇದೆ. ಒಂದು ಇದರಲ್ಲಿ ರಾಜಕಾರಣ, ಚುನಾವಣೆ, ಮತ್ತೊಂದು ಆಡಳಿತಾತ್ಮಕವಾಗಿ ದೃಷ್ಟಿ, ಹಾಗೆ ಕಾಂಗ್ರೆಸ್ ಸರ್ಕಾರದ ಕೆಲವೊಂದಿಷ್ಟು ಪಾಲಿಸಿ ಮೇಕಿಂಗ್ ಆಗುವಂಥ ಅಥವಾ ನಿರ್ಧಾರಗಳು, ನೀತಿ ನಿರ್ಧಾರಗಳು ಇದರಲ್ಲಿ ಒಳಗೊಂಡಿದೆ ಅಂತ ತಪ್ಪಾಗಲ್ಲ. ಅತ್ಯಂತ ಪ್ರಮುಖವಾಗಿ ಇವತ್ತು ಮನವಿ ಕೊಟ್ಟಿರುವಂಥ ರೀತಿಯನ್ನು ನೋಡ್ತಾ ಇದ್ದಾರೆ. ಎಲ್ಲ ಕಾಂಗ್ರೆಸ್ನ ಹಿರಿಯ ನಾಯಕರೆಲ್ಲರೂ ಕೂಡ ಆಗಮಿಸಿ ಮುಖ್ಯಮಂತ್ರಿಗೆ ಒಂದು ಮನವಿಯನ್ನು ಕೊಟ್ಟಿದ್ದಾರೆ. ಆದರೆ ಇಲ್ಲಿ ಹಿಂದೆ ನೋಡಬೇಕಾದಂಥ ವಿಚಾರ ಅಂದರೆ ರೆಹಮಾನ್, ನಿನ್ನೆ ತಾನೇ ಒಂದು ಸಮಿತಿ ಮಾಡಲಾಗಿತ್ತು. BBMP ಆಡಳಿತ ಸುಧಾರಣಾ ಸಮಿತಿ, ಸಿದ್ದಯ್ಯ ಇರ್ಬೋದು, BS ಪಾಟೀಲ್ ಇರ್ಬೋದು, ಹಿರಿಯ ನಿವೃತ್ತ IAS ಅಧಿಕಾರಿಗಳು ಯಾರಿದ್ದಾರೆ ಅವರ ನೇತೃತ್ವದ ಒಂದು ಕಮಿಟಿ ಏನಿದೆ ಅದು DK ಶಿವಕುಮಾರ್ ಅವರಿಗೆ, ಅಂದರೆ ಬೆಂಗಳೂರಿನ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂಥ DK ಶಿವಕುಮಾರ್ ಅವರಿಗೆ ಆ ವರದಿಯನ್ನು ಸಂಪೂರ್ಣವಾಗಿ ನೀಡಿದೆ. ಅದರ ಆಧಾರದ ಮೇಲೆ ಈಗ ಯಾವ್ಯಾವ ಬದಲಾವಣೆಗಳು ಮಾಡಲಾಗುತ್ತೆ ಅದೆಲ್ಲವೂ ಕೂಡ ನೋಡಬೇಕಾಗತ್ತೆ. ಇನ್ನು ಇದನ್ನು ಮುಂದುವರೆದ ಭಾಗವಾಗಿ ಇವತ್ತು ರಾಮನಗರದ ಎಲ್ಲ ಜನನಾಯಕರು ಅಥವಾ ಎಲ್ಲ ಶಾಸಕರು, ಎಲ್ಲ ನಾಯಕರು, ಮಾಜಿ ಸಂಸದರು ಇವರೆಲ್ಲರೂ ಕೂಡ ಸೇರಿ ಮುಖ್ಯಮಂತ್ರಿಗಳಿಗೆ ಹೋಗಿ ಮನವಿ ಮಾಡಿದ್ದಾರೆ. ಇಲ್ಲಿ ಚನ್ನಪಟ್ಟಣ ಉಪಚುನಾವಣೆ ಬರ್ತಾ ಇದೆ. ಈ ಉಪಚುನಾವಣೆ ಬರುವಂಥ ಸಂದರ್ಭದಲ್ಲೇ ಶಿವಕುಮಾರ್ ಅವರು ಚನ್ನಪಟ್ಟಣದಲ್ಲೇ ನೇರವಾಗಿ ಹೇಳಿದರು, ಇದೆಲ್ಲವೂ ಕೂಡ ಮೊದಲು ದಕ್ಷಿಣ ಬೆಂಗಳೂರು ಅಂತ ಕರೆಯಲಾಗಿತ್ತು, ನಾವು ಬೆಂಗಳೂರು ಜಿಲ್ಲೆಯವರೇ, ಆದರೆ ಕಾಲಾನಂತರದಲ್ಲಿ ಬದಲಾಗಿದೆ. ಅದನ್ನು ಹೇಳ್ತಾನೆ ಕೆಲವೊಂದಿಷ್ಟು ಮಾತುಗಳನ್ನು ಹೇಳಿದರು. ಯಾರೂ ಕೂಡ ಜಮೀನನ್ನು ಕೊಡಬೇಡಿ, ನಿಮಗೆ ಚಿನ್ನದ ಬೆಲೆ ಬರುತ್ತೆ, ಹೀಗಾಗಿ ಮುಂದಿನ ದಿನಗಳಲ್ಲಿ ಯಾರು ಕೂಡ ಬಡತನದಿಂದ ನರಳುವಂಥ ಪರಿಸ್ಥಿತಿ ಇಲ್ಲ, ಈ ಎಲ್ಲ ಮಾತುಗಳನ್ನು ಪದೇ ಪದೇ ಹೇಳಿದರು. ಈಗ ಬೆಂಗಳೂರು ದಕ್ಷಿಣ ಜಿಲ್ಲೆ ಅನ್ನುವಂಥ ಮಾಡೋ ಮೂಲಕ ಏಕಾಏಕಿ ಬದಲಾವಣೆ ಆಗುತ್ತೆ ಅಂದರೆ ಹೆಸರು ಬದಲಾಯಿಸೋದ್ರಿಂದ ಖಂಡಿತವಾಗ್ಲೂ ಆಗಲ್ಲ. ಆದರೆ ಇಲ್ಲಿ ಕಾಂಗ್ರೆಸ್ ಸರ್ಕಾರದ ಒಂದಿಷ್ಟು ದೂರಗಾಮಿ ಯೋಜನೆಗಳು ಖಂಡಿತವಾಗ್ಲೂ ಇರುವಂಥ ಸಾಧ್ಯತೆಗಳು ಕಂಡುಬರ್ತಾ ಇದೆ. ಯಾಕೆಂದರೆ ಈಗಾಗಲೇ BBMPನ 5 ವಿಭಾಗಗಳನ್ನಾಗಿ ಮಾಡಿ ಹೊಸ ಪಾಲಿಕೆಗಳನ್ನು ಸೃಷ್ಟಿ ಮಾಡಬೇಕು ಅಂತ ಹೇಳಲಾಗ್ತಾ ಇದೆ. ಆವಾಗ ದಕ್ಷಿಣ ಜಿಲ್ಲೆ ಅಂತ ಬಂದಾಗ ಸಹಜವಾಗಿ BBMP ಕೂಡ ದಕ್ಷಿಣ BBMP ಜಿಲ್ಲೆ ಅಂತ ಕೂಡ ಆಗುವಂಥ ಸಾಧ್ಯತೆ ಇರುತ್ತೆ. ಆ ಸಂದರ್ಭದಲ್ಲಿ ಅಲ್ಲಿನ ಭೂಮಿ ರೇಟ್ ಇರ್ಬೋದು ಅಥವಾ ಅಲ್ಲಿನ ಮಾರ್ಕೆಟ್ ವ್ಯಾಲ್ಯೂಗಳಿರ್ಬೋದು ಸಹಜವಾಗಿ ಜಾಸ್ತಿ ಆಗುತ್ತೆ. ಈ ಎಲ್ಲ ಕಾರಣಗಳಿಂದಲೂ ಕೂಡ ಒಂದು ಕಡೆಗೆ ರಾಜಕಾರಣ, ಮತ್ತೊಂದು ಕಡೆಗೆ ಬೇರೆ ಬೇರೆ ಇಂಡಸ್ಟ್ರೀಸ್ನಿಂದ ಹೊರಗಡೆ ಬಂದು ಇಲ್ಲಿ ಇನ್ವೆಸ್ಟ್ ಮಾಡುವಂಥ ಸಂದರ್ಭದಲ್ಲೂ ಕನಕಪುರದಲ್ಲಿ ಇದೀನಿ ಅಂದರೆ ಯೋಚನೆ ಮಾಡ್ತಾರೆ ಇನ್ವೆಸ್ಟ್ ಮಾಡೋದಕ್ಕೆ. ಆದರೆ ಬೆಂಗಳೂರು ಅಥವಾ ಬೆಂಗಳೂರು ವ್ಯಾಪ್ತಿ ಅಂದರೆ ಬೇರೆದೇ ರೀತಿಯಂಥ ಇನ್ವೆಸ್ಟ್ಮೆಂಟ್ಗಳು ಬರುತ್ತೆ. ಈ ಎಲ್ಲ ಕಾರಣಗಳಿಂದ ಮಾಡುವಂಥ ಸಾಧ್ಯತೆ ಇರುತ್ತೆ. ಥ್ಯಾಂಕ್ ಯು ಪ್ರಮೋದ್.